ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಭಾನುವಾರ ಆಗಿರುತ್ತೆ. ಈ ವೀಕು ಅಮ್ಮನೇ ನಮ್ಮನೆಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದರು. ಏನಕ್ಕಂದರೆ ಲಾಸ್ಟು ವೀಕ್ದು ವ್ಲಾಗು ನೋಡಿರ್ತೀರಾ ಅಂತ ಅನ್ಕೋತೀನಿ. ಲಾಸ್ಟ್ ವೀಕು ನಾವು ಅಲ್ಲಿ ಹೋಗಿದ್ವಿ. ಈ ವೀಕು ಅಮ್ಮನೇ ಇಲ್ಲಿಗೆ ಬರ್ತೀನಿ ಅಂತ ಹೇಳಿದರು. ಆ ಕಾರಣದಿಂದಾಗಿ ನಾನು ಇವತ್ತು ತುಂಬ ಅಂದರೆ ತುಂಬಾ ಮನೇಲಿ ಕೆಲಸಗಳಿತ್ತು. ಪೆಂಡಿಂಗ್ ಕೆಲಸಗಳೇ ಜಾಸ್ತಿ ಇತ್ತು. ಇನ್ನು ಊರಿಗೆ ಒಂದು ವಾರ ಹೋಗ್ಬಿಟ್ಟೆ. ಮತ್ತು ಅಲ್ಲಿಂದ ಬಂದು ಒಂದಿನ ಎಲ್ಲ ಅಡ್ಮಿಷನ್ದೇ ಆಯಿತು ನನಗೆ. ಮತ್ತು ಇನ್ನು ಒಂದಿನ ಮಾರನೇ ದಿನ ಹೋಗಿ ದೇವಸ್ಥಾನಗಳಿಗೆಲ್ಲ ಹೋಗಿ ಬಂದ್ವಿ. ಮತ್ತು ನನಗೆ ಸ್ಯಾಟರ್ಡೇ ಬಂದು ಇನ್ನೊಂದು ಏನು ಕೆಲಸ ಆಯಿತು ಅಂದರೆ, ಲಾಸ್ಟ್ ಮಂತು ನಾವು ಡಿಪೋದಲ್ಲಿ ಅಕ್ಕಿನ ತೊಗೊಂಡಿರಲಿಲ್ಲ. ಹಂಗೂ ಹಿಂಗೂ ಒಂದು ಸಲ ಅಕ್ಕಿ ತೊಗೊಂಡಿಲ್ಲ ಅಂದರೆ ಡಿಪೋದಲ್ಲಿ ಕ್ಯಾನ್ಸಲ್ ಮಾಡಿಬಿಡ್ತಾರಂತೆ. ಬಟ್ ಲಾಸ್ಟ್ ಟೈಮ್ ತೊಗೊಂಡಿರಲಿಲ್ಲ. ಬೆಟ್ಟೊಂದೇನೋ ಅಮ್ಮ ಕೊಟ್ಟಿದ್ರಂತೆ. ಬಟ್ ನಾವು ಆವಾಗ ಗೋಕರ್ಣ ಟ್ರಿಪ್ ಹೋಗ್ಬಿಟ್ಟಿದ್ವಿ. ಆವಾಗ ಬೆಟ್ಟೊಂದು ಕೊಟ್ಟಿರೋದಕ್ಕೆ ನಮ್ಮದು ರೇಷನ್ ಕಾರ್ಡ್ ಉಳ್ಕೊಂಡಿದೆ ಅಂತಲೇ ಹೇಳ್ಬೋದು ಲಾಸ್ಟ್ ಮಂತು. ಈ ಮಂತ್ ಕೂಡ ಹಂಗೆ ಅದೇ ಥರ ಮಿಸ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾವು ಫ್ರೈಡೇ ದೇವಸ್ಥಾನಕ್ಕೆ ಹೋದಾಗ ನಮಗೆ ಮೆಸೇಜ್ ಬಂತು, ಅಕ್ಕಿ ಕೊಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು. ಇನ್ನೆಲ್ಲಿ ನಾನು ದೇವಸ್ಥಾನದಲ್ಲಿರುವಾಗ ಇನ್ನೆಲ್ಲಿ ತೊಗೊಳೋದಕ್ಕಾಗುತ್ತೆ ಅಕ್ಕಿನ ಅಂತ ಹೇಳ್ಬಿಟ್ಟು ಫ್ರೈಡೇ ಸುಮ್ಮನಾದ್ವಿ. ಸ್ಯಾಟರ್ಡೇ ಅದಕ್ಕೆ ಮಾರ್ನಿಂಗ್ ಎದ್ದಿದ ತಕ್ಷಣವೇ ಫಸ್ಟು ಹೋಗೋಣ ಅಂತ ಹೇಳ್ಬಿಟ್ಟು, ಇನ್ನು ಸ್ಕೂಲು ಏನೂ ಓಪನ್ ಆಗಿರಲಿಲ್ಲ. ಸ್ಕೂಲೆಲ್ಲ ಮಂಡೆಯಿಂದ ಓಪನ್ ಇದ್ದಿದ್ದು. ಮಕ್ಕಳು ಮನೇಲಿ ಬಿಟ್ಟು ನಾನು ಹೊರಟುಬಿಟ್ಟೆ ಅಕ್ಕಿ ತೊಗೊಂಬರೋಣ ಅಂತ. ಮಾರ್ನಿಂಗ್ 7:30ಗೆ ಹೊರಟೋಗಿ ಅಲ್ಲಿ ಕುತ್ಕೊಂಡ್ಬಿಟ್ಟೆ. ಅಲ್ಲಿ ನಾನು 7:30ಗೆ ಹೋಗೋಷ್ಟೊತ್ತಿಗೆ ಆಲ್ರೆಡಿ ಒಂದು 20 ಮೆಂಬರ್ಸ್ ಆಲ್ರೆಡಿ ಪಾಪ ಕಾಯ್ತಾಯಿದ್ರು. ಇನ್ನು ಅವರು ಡಿಪೋದವ್ರು ಓಪನ್ ಮಾಡೋದು 9 ಗಂಟೆ ಮೇಲೇ ಓಪನ್ ಮಾಡೋದು. ಅಲ್ಲಿ ತನಕ ಕಾದಿದ್ದು ನನಗೆ ಪೂರ್ತಿ ಮನೆಗೆ ಬರೋಷ್ಟೊತ್ತಿಗೆ 7:30ಗೆ ಹೋಗಿ ಕುತ್ಕೊಂಡೋಳು ನಾನಲ್ಲಿ. ಅವತ್ತು ಸ್ಯಾಟರ್ಡೇ ನಾನು ಮನೆಗೆ 1:30ಗೆ ಬಂದಿದ್ದೀನಿ. ಊಟನೂ ಇಲ್ಲ, ತಿಂಡಿನೂ ಇಲ್ಲ. ಫುಲ್ ಅಂದರೆ ಫುಲ್ ಸುಸ್ತಾಗ್ಬಿಟ್ಟಿದೆ. ಇನ್ನು ಅಮ್ಮನೂ ಕೆಲ್ಸಕ್ಕೆ ಹೋಗ್ತಾರೆ, ಅವರು ತರಲ್ಲ. ಇನ್ನು ನನ್ನ ತಮ್ಮಂದು ಬೆಟ್ಟು ಬರಲ್ಲ. ನಾನೇ ಹೋಗಬೇಕು. ಅಮ್ಮಂದು ನಂದು ಇಬ್ಬರದೇ ಬೆಟ್ಟು ಬರೋದು. ಹೋಗಿ ನಾನೇ ತೊಗೊಬರ್ಬೇಕು. ಆ ಕಾರಣದಿಂದಾಗಿ ಸ್ಯಾಟರ್ಡೇ ಅಂತೂ ಫುಲ್ ಅಂದರೆ ಫುಲ್ ಟಯರ್ಡ್ ಆಗಿಬಿಟ್ಟೆ. ಅಲ್ಲಿಂದ ಬಂದಮೇಲೆ ಇನ್ನೂ ಒಂದು ವಾರದ್ದು ಊರಿಂದೆಲ್ಲ ಬಟ್ಟೆಗಳಿದ್ವು. ಇನ್ನು ನಾವು ದೇವಸ್ಥಾನಗಳಿಗೆಲ್ಲ ಹೋಗಿ ಬಂದಿದ್ದು, ಮನೆ ದೇವ್ರುಗಳಿಗೆಲ್ಲ ಹೋಗಿ ಬಂದಿದ್ದು ಬಟ್ಟೆಗಳೆಲ್ಲ ಇತ್ತು. ಇನ್ನು ಡಿಪೋಯಿಂದ ಬಂದಮೇಲೆಲ್ಲ ಅಲ್ಲಲ್ಲೇ ಅಕ್ಕಿ ಎಲ್ಲ ಬಿಸಾಕ್ಬಿಟ್ಟು ಫಸ್ಟು ಬಟ್ಟೆಗಳು ಒಗೆದು ಬಿಡೋಣ ಅಂತ ಹೇಳ್ಬಿಟ್ಟು, ಹೆಂಗೋ ನೀರು ಕೂಡ ಇತ್ತು. ಇವಾಗ ಆಲ್ಮೋಸ್ಟ್ ಎಲ್ಲರ ಹತ್ರನೂ ಶೇರ್ ಮಾಡಿದ್ದೀನಿ. ಇವಾಗ ಬೇಸಿಗೆ ಇರೋದ್ರಿಂದ ಸ್ವಲ್ಪ ನೀರಿಗೆ ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು. ಆ ಕಾರಣದಿಂದಾಗಿ ನೀರಿತ್ತು. ಮಿಷಿನ್ಗೆಲ್ಲ ಬಟ್ಟೆ ಎಲ್ಲ ಹಾಕ್ಕೊಂಡು ಫುಲ್ ರೆಸ್ಟ್ ಮಾಡಿಬಿಟ್ಟೆ ಅವತ್ತು ಅಂತಲೇ ಹೇಳ್ಬೋದು. ಮಾಮೂಲಿ ಸ್ಯಾಟರ್ಡೇ ಯಾವಾಗಲೂ ಹೋಗೋ ರೀತಿಯೇ ಮಕ್ಕಳು ಹೊರಟರು ಅಮ್ಮನ ಮನೆಗೆ. ಸ್ಯಾಟರ್ಡೇ ಹಿಂದಿನ ದಿನವೇ ಹೊರಟ್ಬಿಟ್ಟಿದ್ರು. ನಾನು ಇವತ್ತು ತುಂಬ ಕೆಲಸನೇ ಪೆಂಡಿಂಗ್ ಇದ್ದರಿಂದ ಮಾರ್ನಿಂಗ್ ಬೇಗನೆ ಎದ್ದು ನಾನೆಲ್ಲ ವೀಡಿಯೋ ಕ್ಲಿಪ್ಪಿಂಗ್ಸ್ ತೋರಿಸ್ದೆ ನಿಮಗೆ, ಮನೆಯೆಲ್ಲ ಯಾವ ಥರ ಇತ್ತು ಅಂತ ಹೇಳ್ಬಿಟ್ಟು. ನಮ್ಮ ಯಜಮಾನರು ಮಲ್ಕೊಂಡಿದ್ರು. ಅವ್ರು ಎದ್ದೋಳಷ್ಟೊತ್ತಿಗೆ ನಾನು ಯಾವತ್ತೂ ಇಷ್ಟು ಬೇಗ ಎದ್ದಿರಲಿಲ್ಲ. ಅದು ಸಂಡೇ ಮಾತ್ರ ನಾನು ಮಾಮೂಲಿ ಟೈಮಲ್ಲಿ ಎದ್ದೊಳ್ತೀನಿ, ಬೇರೆ ವೀಕಲ್ಲಿ ಬೇರೆ ದಿನಗಳಲ್ಲಿ ಎದ್ದೊಳ್ತೀನಿ. ಬಟ್ ಸಂಡೇ ಮಾತ್ರ ನಾನು ಯಾವತ್ತೂ ಇಷ್ಟು ಬೇಗ ಎದ್ದಿರಲಿಲ್ಲ. 5 ಗಂಟೆಗೆ ಎದ್ದಿದ್ದೀನಿ ಅಂತ ಹೇಳ್ಬೋದು. ಮಾರ್ನಿಂಗ್ 5 ಗಂಟೆಗೆ ಎದ್ದು ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೆ. ಇನ್ನು ನೈಟು ತೊಗೊಂಬಂದಿದ್ದು ಹಿಂದಿನ ದಿನ ತೊಗೊಂಬಂದಿದ್ದು ಅಕ್ಕಿ ಎಲ್ಲ ಹಂಗಂಗೆ ಇಟ್ಬಿಟ್ಟಿದ್ದೆ ಚೀಲದಲ್ಲಿ. ಅಲ್ಲಿ ಚೀಲ ಅಕ್ಕಿ ರಾಗಿ ಎಲ್ಲ ಇಡೋ ಜಾಗದಲ್ಲಿ ಸ್ವಲ್ಪ ಧೂಳಾಗ್ಬಿಟ್ಟಿತ್ತು. ಮತ್ತು ಮಕ್ಕಳುಗಳು ಆಟ ಸಾಮಾನುಗಳು ಅದು ಇದು ಎಲ್ಲ ಹಾಕ್ಬಿಟ್ಟಿದ್ರು, ಸಣ್ಣ ಪುಟ್ಟದ್ದೆಲ್ಲ. ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಅಕ್ಕಿ ರಾಗಿ ಎಲ್ಲ ನೀಟಾಗಿ ಅಲ್ಲೆಲ್ಲ ಜೋಡಿಸ್ಬಿಟ್ಟು, ಇನ್ನು ಗೋಧಿ ಹಿಟ್ಟು ಬೇರೆ ಖಾಲಿಯಾಗಿತ್ತು. ನಾನು ಆಲ್ಮೋಸ್ಟ್ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ನಾವು ಗೋಧಿ ಹಸಿ ಹಿಟ್ಟು ತೊಗೊಬರಲ್ಲ, ಗೋಧಿನೇ ತೊಗೊಂಬಂದು ನಾವು ಒಡಿಸೋದು ಅಂತ ಹೇಳ್ಬಿಟ್ಟು ಬಿಸಿಲಿಗೆ ಹಾಕ್ಬಿಟ್ಟು. ಗೋಧಿ ಕೂಡ ಒಂದು ಚೀಲದಲ್ಲಿತ್ತು. ಅದನ್ನು ಎಲ್ಲ ತೊಗೊಂಡು ಈ ಕಡೆ ಹೊಂಡಾಕ್ಬಿಟ್ಟು ಬಿಸಿಲಿಗೆ ಇವತ್ತು ಹಿಟ್ಟು ಮಾಡಿಸೋಣ ಗೋಧಿ ಹಿಟ್ಟನ್ನ ಅಂತ ಹೇಳ್ಬಿಟ್ಟು ಅದನ್ನು ಎತ್ಕೊಂಡೆ. ಆಮೇಲೆ ಇನ್ನು ರೇಷನ್ ಎಲ್ಲ ಸ್ವಲ್ಪ ಜೋಡಿಸೋದಿತ್ತು, ಗ್ರೋಸರೀಸ್ ಎಲ್ಲ ಸಪ್ರೇಟಾಗಿ ಚೀಲದಲ್ಲಿ ನಾನು ಎಲ್ಲ ಇಟ್ಕೊಂಡಿದ್ದೆ. ಬಟ್ ಇರುವೆ ಎಲ್ಲ ತುಂಬ್ಕೊಬಿಟ್ಟಿತ್ತು. ಆ ಚೀಲದ ಕವರ್ ಒಳಗಡೆ ಒಂದು ಸಕ್ಕರೆ ಕವರ್ ಇದ್ದಿದ್ದೇ ಒಂದು ಪ್ರಾಬ್ಲಮ್ ಆಯಿತು. ಫುಲ್ ಎಲ್ಲ ಇರುವೆ ಮುತ್ಕೊಬಿಟ್ಟಿತ್ತು. ಆ ಕಾರಣದಿಂದಾಗಿ ಅದನ್ನೆಲ್ಲ ತೆಗೆದು ಒಂದು ಬಕೆಟ್ ರೆಡಿ ಮಾಡಿಕೊಂಡು, ಬಕೆಟ್ ಒಳಗಡೆ ಉಪ್ಪು ಆಮೇಲೆ ಮಿಕ್ಕಿದ್ದು ಗ್ರೋಸರೀಸ್ ಎಲ್ಲ ಅದರೊಳಗಡೆ ಫಿಲ್ ಮಾಡಿಕೊಂಡು ಎತ್ತಿಟ್ಕೊಂಡೆ. ಇನ್ನು ಕಲ್ಲುಪ್ಪು ಮತ್ತು ಪುಡಿ ಉಪ್ಪೆಲ್ಲ ಖಾಲಿಯಾಗಿತ್ತು. ಅದನ್ನು ಎಲ್ಲ
ಹಾಕೋತಾ ಇದ್ದೆ ಬಾಕ್ಸ್ಗಳಿಗೆ. ಮತ್ತು ಊರಿಂದ ತೊಗೊಂಬಂದಿದ್ದು ತುಪ್ಪ ವಾಟ್ರ್ ಬಾಟಲ್ ಹಂಗೆ ಇತ್ತು. ಸೊ ಅದನ್ನು ಕೂಡ ಒಂದು ಬಾಕ್ಸು ಯಾವುದೋ ಕಾಳು ಖಾಲಿಯಾಗಿತ್ತು. ಸೊ ಅದರಿಂದ ಹೆಸ್ರು ಕಾಳೇನೋ ಖಾಲಿಯಾಗಿತ್ತು. ಸೊ ಅದರಿಂದ ಅದೇ ಬಾಕ್ಸ್ಗೆ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಯಾವುದೇ ಖಾಲಿ ಆದರೂ ಬಾಕ್ಸ್ ಎಲ್ಲ ತೊಳೆದು ಇಟ್ಕೊತೀನಿ. ಸೊ ಆಲ್ರೆಡಿ ತೊಳೆದು ಎಲ್ಲ ಒರೆಸಿ ಡ್ರೈ ಆಗಿತ್ತು ಪೂರ್ತಿ ಅದು. ಸೊ ಆ ಬಾಕ್ಸ್ಗೆ ತುಪ್ಪ ಹಾಕ್ಬಿಟ್ಟು ಎತ್ತಿಟ್ಕೊಂಡೆ. ಇನ್ನು ಊರಿನ ತುಪ್ಪ ಇಷ್ಟು ಗಮ್ ಅಂತ ಇರುತ್ತೆ ಅಲ್ವಾ, ಸೊ ಅದಕ್ಕೆ ಅದನ್ನು ಸಪ್ರೇಟಾಗಿ ಎತ್ತಿಟ್ಕೊಂಡೆ. ಆಮೇಲೆ ಸ್ವಲ್ಪ ಟೀ ಪುಡಿ ಎಲ್ಲ ಖಾಲಿಯಾಗಿತ್ತು. ಸೊ ಇವಾಗ ಆಲ್ಮೋಸ್ಟ್ ಎಲ್ಲ ಕಮ್ಮಿ ಆಗಿದೆ ಟೀ ಕಾಫಿ ಎಲ್ಲ. ಸೊ ಇನ್ನು ಅಮ್ಮ ಬರ್ತಾರಲ್ವ ಇವತ್ತು, ಟೀ ಪುಡಿ ಎಲ್ಲ ಖಾಲಿಯಾಗಿತ್ತು. ಸೊ ಬಾಕ್ಸ್ಗೆ ಸ್ವಲ್ಪ ಟೀ ಪುಡಿ ಎಲ್ಲ ಹಾಕಿ ಇಟ್ಕೊಂಡೆ. ಇನ್ನು ಒಣಗಿದ ಮೆಣಸಿನ್ಕಾಯಿಗೆ ನನಗೆ ಬಾಕ್ಸೇ ಇರಲಿಲ್ಲ. ಲಾಸ್ಟು ಸುಮಾರು ಆಲ್ರೆಡಿ ನವೆಂಬರಲ್ಲಿ ತುಳಸಿ ಪೂಜೆ ಆಗಿದ್ದು. ನವೆಂಬರ್ ತುಳಸಿ ಪೂಜೆಯಲ್ಲಿ ಎಲ್ಲ ಪಾತ್ರೆ ಸಾಮಾನೆಲ್ಲ ತೊಳಿತಿರ್ಬೇಕಾದ್ರೆ ನಾನು ಪ್ಲಾಸ್ಟಿಕ್ಕು ಡಬ್ಬನ ಎಸ್ತಿದ್ದು ಮೆಣಸಿನ್ಕಾಯಿದು ಚೆನ್ನಾಗಿರಲಿಲ್ಲ ಅಂತ ಹೇಳ್ಬಿಟ್ಟು ಇನ್ನೂ ಕೂಡ ಕವರಲ್ಲಿ ಇಟ್ಕೊಂಡೆ ನಾನು ಮ್ಯಾನೇಜ್ ಮಾಡ್ತಿದ್ದೆ. ಸೊ ಇವಾಗ ಇದೊಂದು ಎತ್ಕೊಂಡು ಇದರಲ್ಲೇ ಹಾಕಿಟ್ಕೊಳ್ಳೋಣ ಮೆಣಸಿನ್ಕಾಯಿ, ಮತ್ತು ಬ್ಯಾಡ್ಗೆನೂ ಸ್ವಲ್ಪ ನಾನು ಯೂಸ್ ಮಾಡ್ತೀನಿ. ಸೊ ಬ್ಯಾಡ್ಗೆ ಮತ್ತು ಒಗ್ಗರಣೆಗೆಲ್ಲ ಮತ್ತು ಉಪ್ಸಾರು ಬಸ್ಸಾರಿಗೆಲ್ಲ ಮೆಣಸಿನ್ಕಾಯಿ ಬೇಕೇ ಬೇಕು. ಸೊ ಅದಕ್ಕೋಸ್ಕರ ಎಲ್ಲ ಬಾಕ್ಸ್ಗೆ ಎಲ್ಲ ಫಿಲ್ ಮಾಡಿ ಎತ್ತಿಟ್ಕೋತಾ ಇದ್ದೆ. ಅಲ್ಲೊಂದು ರೇಷನ್ ಇಲ್ಲೊಂದು ರೇಷನ್ ಆ ಥರ ಎಲ್ಲ ಬಿದ್ದಿತ್ತು. ಎಲ್ಲ ಚೀಲದಲ್ಲೆಲ್ಲ ತೆಗೆದು ಎಲ್ಲ ಚೀಲಗಳನ್ನೆಲ್ಲ ಬಾಕ್ಸ್ಗಳಿಗೆಲ್ಲ ತುಂಬಿಬಿಟ್ಟು ಇನ್ನು ಮಿಕ್ಕಿದ್ದು ಹಳೇದು ಗ್ರೋಸರೀಸ್ ಏನೇನಿದೆಯೋ ಕಾಳು ಕಡ್ಡಿ ಎಲ್ಲ ಫ್ರಿಜ್ಜಿಗೆ ತುಂಬಿಕೊಂಡು ಚೀಲಗಳೆಲ್ಲ ಎತ್ತಿ ಒಂದು ಚೀಲಗಳೊಳಗಡೆ ಹಾಕ್ಬಿಟ್ಟು ಕಟ್ಬಿಟ್ಟು ಎತ್ತಿಟ್ಕೊಳ್ಳೋಣ ಅಂತೇಳ್ಬಿಟ್ಟು ಎತ್ತಿಟ್ಕೋತಾ ಇದ್ದೆ. ಆ ಕಡೆ ಸೈಡೆಲ್ಲ ಕ್ಲೀನ್ ಮಾಡಿ ಗ್ರಾಸರೀಸು ಎಲ್ಲ ಫಿಲ್ ಮಾಡಿಕೊಂಡು ಉದ್ದಿನಬೇಳೆ ಅಂತೂ ನಿಜವಾಗ್ಲೂ 5-6 kg ಉದ್ದಿನಬೇಳೆ ತಂದುಬಿಟ್ಟಿದ್ದೀನಿ. ನೋಡೇ ಇಲ್ಲ, ಮನೇಲಿರೋದೇ ನೋಡಿಲ್ಲ. 2 kg 3 ಟ್ರಿಪ್ ಹೋದಾಗ ತಂದುಬಿಟ್ಟಿದ್ದೀನಿ ಶಾಪಿಂಗ್ ಹೋದಾಗ. ಸೊ ಅದಕ್ಕೆ ಸ್ವಲ್ಪ ಎಲ್ಲ ಹೆಂಗೂ ಮನೇಲಿದ್ವಿ ಅಲ್ವ ಇವತ್ತು, ಏನು ನಾನ್ ವೆಜ್ಜು ಮಾಡೋದು ಐಡಿಯಾ ಏನೂ ಇರಲಿಲ್ಲ ಇವತ್ತು. ಸ್ವಲ್ಪ ಎಲ್ಲ ಕ್ಲೀನಿಂಗ್ ಕೆಲಸಗಳೇ ಜಾಸ್ತಿ ಇತ್ತು ಇವತ್ತು. ಸೊ ಆ ಕಾರಣದಿಂದಾಗಿ ಇವತ್ತು ಏನಾದರೂ ನಂಚ್ಕೊಳ್ಳೋಕ್ಕೆ ಉದ್ದಿನವಡೆ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಉದ್ದಿನಬೇಳೆ ಜಾಸ್ತಿನೇ ನೆನೆ ಹಾಕ್ತೆ. ಸೊ ನಾನು ನೆನೆ ಹಾಕ್ತಾ ಇರೋದು ಇಡ್ಲಿಗೆ. ಮಂಡೇ ಮಕ್ಕಳು ಸ್ಕೂಲ್ಗೆ ಹೋಗ್ತಾರಲ್ವ, ಟಿಫನ್ ಬೇಕಲ್ವ, ಸೊ ಅದಕ್ಕೋಸ್ಕರ ಇಡ್ಲಿ ಮಾಡ್ಕೊಳ್ಳೋಣ ಅಂತ ಐಡಿಯಾ ಮಾಡಿಕೊಂಡು ಇಡ್ಲಿಗೆ ನೆನೆ ಹಾಕಿದ್ದು ನಾನು. ಅದ್ರ ಜೊತೆಗೆ ಉದ್ದಿನಬೇಳೆ ಜಾಸ್ತಿ ಹಾಕ್ತೆ. ಇವತ್ತು ಸಂಡೇ ಏನಾದರೂ ಸ್ಪೆಷಲ್ ಮಾಡೋಣ ಅಂತಲೇ ಇತ್ತು, ಬಟ್ ಕೆಲಸ ಜಾಸ್ತಿ ಇದ್ದಿದೆ ಅಂತ ಇವತ್ತು ನಾನ್ ವೆಜ್ ಕ್ಯಾನ್ಸಲ್ ಮಾಡೋಣ ಅಂತ ಹೇಳ್ಬಿಟ್ಟು ಯಾವುದಾದ್ರೂ ಬೇರೆ ದಿನದಲ್ಲಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು, ಇನ್ನು ಹಿಂದಿನ ದಿನ ಬೇರೆ ಎಲ್ಲ ಫ್ರೈಡೇ ದೇವ್ರಿಗೆ ಹೋಗಿ ಬಂದಿದ್ವಿ ಅಲ್ವಾ, ಸೊ ಬೇಡ ಏನಕ್ಕೆ ರಿಸ್ಕು ಅಂತ ಹೇಳ್ಬಿಟ್ಟು ನಾನು ಮಾಡ್ಕೊಳ್ಳಲಿಲ್ಲ. ಆರಾಮಾಗಿ ಉದ್ದಿನವಡೆ ಮಾಡ್ಕೊಂಬೇಡ ಅಂತ ಹೇಳ್ಬಿಟ್ಟು ಸ್ವಲ್ಪ ಉದ್ದಿನಬೇಳೆ ಜಾಸ್ತಿನೇ ಹಾಕ್ಬಿಟ್ಟು ಇಡ್ಲಿ ಗುಣಿ ಹಾಕ್ಬಿಟ್ಟು ಎಲ್ಲ ಎತ್ತಿಟ್ಕೊಂಡೆ. ಅಷ್ಟೊತ್ತಿಗೆ ಬೆಳಕಾಗೇ ಹೋಯಿತು. ಆಮೇಲೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ಇನ್ನು ಇವತ್ತು ಒಂದೇ ಸಲ ಟಿಫನ್ ಏನು ಮಾಡೋದು ಬೇಡ, ಒಂದೇ ಸಲ ಅಡುಗೆ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ನುಗ್ಗೆ ಸೊಪ್ಪಿತ್ತು ಮನೇಲಿ. ಸೊ ಮಾಡೋಕ್ಕೆ ಟೈಮೇ ಸಿಕ್ಕಿರಲಿಲ್ಲ ನನಗೆ. ಊರಿಂದ ತೊಗೊಂಬಂದಿದ್ದು ನುಗ್ಗೆ ಸೊಪ್ಪು. ಸೊ ಟೊಮೊಟೊ ಬಸ್ಸಾರು ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಬೇಳೆ ಮತ್ತು ಅಲಸಂದೆ ಕಾಳು, ನುಗ್ಗೆ ಸೊಪ್ಪು, ಟೊಮೊಟೊ ಹಾಕಿ ಕೂಗಿಸ್ಕೊತಾ ಇದ್ದೀನಿ. ಅದಕ್ಕೆ ಸಪ್ರೇಟಾಗಿ ಮಸಾಲೆ ಎಲ್ಲ ಇಟ್ಕೋಬೇಕು ಬಸ್ಸಾಂಬಾರಿಗೆ. ಅದನ್ನು ಫಸ್ಟು ಎಲ್ಲ ರೆಡಿ ಮಾಡಿಕೊಂಡು ಕೂಗ್ಸೋಣ ಅಂತ ಹೇಳ್ಬಿಟ್ಟು ಕೂಗಕ್ಕೆ ಇಟ್ಕೋತಾ ಇದ್ದೆ. ಒಂದೇ ಸಲ ಅಡುಗೆ ಮಾಡ್ಕೊಬಿಟ್ರೆ ಯಾವುದೂ ಟೆನ್ಷನ್ ಇರಲ್ಲ. ಇಲ್ಲ ಅಂದರೆ ನಾಷ್ಟ ಮಾಡಬೇಕು, ಮತ್ತು ಮಧ್ಯಾಹ್ನ 1 ಗಂಟೆ 1:30 ಅಷ್ಟೊತ್ತಿಗೆಲ್ಲ ಅಡುಗೆ ರೆಡಿ ಇರಬೇಕು, ಮತ್ತು ನೈಟ್ಗೆ ಅಡುಗೆ ರೆಡಿ ಇರಬೇಕು ಅಂದರೆ ನಿಜವಾಗ್ಲೂ ಈ ಕೆಲಸದ ಬ್ಯುಸಿಲಿ ಇವತ್ತು ಬ್ಲಾಗು ಪೂರ್ತಿ ನೋಡಿ ನಿಮಗೆ ಗೊತ್ತಾಗುತ್ತೆ ನಾನು ಎಷ್ಟು ಕೆಲಸ ಮಾಡಿದ್ದೀನಿ ಅಂತ. 1 ನಿಮಿಷ ಕೂತಿಲ್ಲ, ಅಷ್ಟು ಕೆಲಸ ಇತ್ತು ಇವತ್ತು ಅಂತ ಹೇಳ್ಬೋದು. ಸೊ ಆ ಕಾರಣದಿಂದಾಗಿ ಜಾಸ್ತಿ ಯಾಕೆ ತಲೆ ಕೆಡಿಸ್ಕೊಳ್ಳೋದು, ಒಂದೇ ಸಲ ಅಡುಗೆ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಬಸ್ಸಾಂಬಾರು ಮಾಡಿಬಿಟ್ಟು ನುಗ್ಗೆ ಸೊಪ್ಪು ಹಾಕ್ಬಿಟ್ಟು ಬಸ್ಸಾಂಬಾರು ಮಾಡಿಬಿಟ್ಟು ಪಲ್ಯ ಮಾಡಿಕೊಂಡು ವೈಟ್ ರೈಸೇ ಇಟ್ಕೊಂಡು ವೈಟ್ ರೈಸ್ ಮಾಡಿಕೊಂಡೆ. ಇನ್ನು ಬೆಳಗ್ಗೆನೇ ಮುದ್ದೆ ತಿನ್ನೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ವೈಟ್ ರೈಸೇ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ವೈಟ್ ರೈಸೇ ಮಾಡಿಕೊಂಡೆ. ಇನ್ನು ಮಸಾಲೆನ ರುಬ್ಕೋತಾ ಇದ್ದೆ. ಮತ್ತು ಇನ್ನೊಂದು ಏನಂದರೆ, ಮಕ್ಕಳಿಗೆ ಸೋಮವಾರದಿಂದ ಸ್ಕೂಲ್ ಸ್ಟಾರ್ಟ್ ಆಗಿಬಿಟ್ರೆ ಇನ್ನು ಅದು ಇದು ಕೆಲಸಗಳು, ಟಿಫನ್ಗಳಂತೂ ಡೈಲಿ ಬೇಕೇ ಬೇಕು, ಲಂಚ್ ಬಾಕ್ಸ್ ಕಟ್ಟಲೇಬೇಕು. ಇಷ್ಟು ದಿನ ಹೆಂಗೋ ಆಗೋಯಿತು, ನಡೀತು, ಬಟ್ ಇನ್ಮೇಲೆ ಆ ರೀತಿ ಇರೋದಿಲ್ಲ. ಸೊ ಮಕ್ಕಳಿಗೆ ಇನ್ಮೇಲೆ ಡೈಲಿ ಏನಾದರೂ ನಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಒಳ್ಳೊಳ್ಳೆ ಫುಡ್ನ ಕೊಡಬೇಕು. ಇವಾಗಿರೋ ಜನ್ರೇಷನಲ್ಲಿ ಈಗಿರೋ ಫುಡ್ ಇದಕ್ಕೆ ನಮ್ಮ ಕೈಲಿ ಎಷ್ಟಾಗುತ್ತೋ ಸಾಧ್ಯನೋ ಅಷ್ಟು ಒಳ್ಳೆ ಫುಡ್ಡು, ಒಳ್ಳೆ ಪ್ರೋಟೀನ್ ಇರೋ ಫುಡ್ಗಳನ್ನ ಕೊಟ್ಟು ನಾವು ಚೆನ್ನಾಗಿ ನಮ್ಮ ಮಕ್ಕಳನ್ನ ನಾವು ಕಾಪಾಡ್ಕೋಬೇಕು. ಸೊ ಆ ಕಾರಣದಿಂದಾಗಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಸಿಹಿ ಮುದ್ದೆ ಅಂತ ಹೇಳ್ಬಿಟ್ಟು, ಮೆಂತ್ಯ ಹಿಟ್ಟು ಮೆಂತ್ಯ ಮುದ್ದೆ ಅಂತ ಹೇಳ್ಬಿಟ್ಟು ಮಾಡ್ತಿದ್ರು ಆವಾಗಿನ ಇದರಲ್ಲಿ. ಮೆಚೂರ್ಡ್ ಆಗಿದೆ ಹೆಣ್ಮಕ್ಳಿಗೆ
ಬಾಣಂತಿರ್ಗೂ ಕೂಡ ಕೊಡ್ತಿದ್ರು. ಸೊ ನಮ್ಮ ಅಜ್ಜಿ ನಮಗೆ ಮಾಡಿಕೊಡ್ತಿದ್ರು. ನಮಗೆ ತುಂಬಾ ಇಷ್ಟ. ಯಾವಾಗಾದರೂ ನೆನೆಸ್ಕೊಂಡಾಗ ಈ ರೀತಿ ಮಾಡ್ಕೋತೀವಿ. ಅದು ಪೌಡ್ರು ಮನೇಲಿತ್ತು ಅಂತ ಅಂದರೆ ಹಿಟ್ಟು ಮಾಡಿ ಮನೇಲಿ ಇಟ್ಕೊಂಡ್ವಿ ಅಂತಂದರೆ ಯಾವಾಗ ಬೇಕಾದರೂ ಮಾಡ್ಕೋಬೋದು. ಬಟ್ ಜಾಸ್ತಿ ತಿನ್ನೋದಕ್ಕಾಗಲ್ಲ, ಸ್ವೀಟ್ ಇರುತ್ತಲ್ವ. ಸೊ ಸ್ವೀಟು ಇಷ್ಟಪಡದೇ ಇರೋರು ಪ್ಲೈನಾಗಿ ಮಾಮೂಲಿ ಮುದ್ದೆ ಥರ ಮಾಡ್ಕೊಂಡು ಬೇಕಾದ್ರೆ ಸಾಂಬಾರಲ್ಲೂ ಹಚ್ಕೊಂಡು ತಿನ್ಬೋದು. ಸೊ ಅದು ಮೆಂತ್ಯ ಮುದ್ದೆ ಅಂದರೆ ಸ್ವೀಟ್ ಇದ್ರೇ ಅದು ಲುಕ್ಕು ಅಂತ ಹೇಳ್ಬೋದು. ಅದನ್ನು ಮಾಡಿಕೊಂಡು ಅದ್ರ ಮೇಲೆ ತುಪ್ಪ ಹಾಕ್ಕೊಂಡು ಊರಿಂದು ನಾಟಿ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಇನ್ನೊಂದು ಸ್ವಲ್ಪ ತಿನ್ನೋಣ ಅನಿಸ್ತಾ ಇರುತ್ತೆ. ಅಷ್ಟು ಮಸ್ತಾಗಿರುತ್ತೆ. ಈ ವಿಡಿಯೋ ನೋಡ್ತಿರೋರ್ಗೆ ಆಲ್ಮೋಸ್ಟು ಯಾರಿಗಾದ್ರೂ ಗೊತ್ತಿದ್ದರೆ ನನಗೆ ಕಮೆಂಟ್ ಮಾಡಿ, ತಿಂದಿದ್ರೆ ಯಾರಾದರೂ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಒಬ್ಬರು ಅದು ಏನು ಅನ್ನೋ ಅದ್ರ ಕಸ್ತೂರಿ ಅದ್ರ ಗಂಧನೇ ಗೊತ್ತಿರಲ್ಲ ಒಬ್ಬೊಬ್ರಿಗೆ. ಒಬ್ಬೊಬ್ರತ್ತು ತಿಂದು ರೂಢಿ ಆಗಿರುತ್ತೆ ಒಬ್ಬೊಬ್ರಿಗೆ. ನನಗಂತೂ ತುಂಬಾ ಯಾಕೋ ತಿನ್ನಬೇಕು ಅಂತ ಆಸೆ ಆಗಿಬಿಡ್ತು. ಇನ್ನು ಮಕ್ಳಿಗೆ ಒಂದು ಸಲ ಎಮರ್ಜೆನ್ಸಿ ನಾವೇನಾದರೂ ಟಿಫನ್ ಮಾಡ್ಕೊಡೋಕ್ಕಾಗಿಲ್ಲ ಅಂತ ಅಂದಾಗ ಅದನ್ನು ಕಲಿಸ್ಬಿಟ್ಟು ಪೂರ್ತಿ ಅದಕ್ಕೆಲ್ಲ ಹಾಕಬೇಕಾಗಿರೋ ಕಾಳು ಕಡ್ಡಿ ಎಲ್ಲ ಹಾಕಿರ್ತೀವಲ್ವ. ಸೊ ಅದನ್ನೆಲ್ಲ ಕಲಿಸ್ಬಿಟ್ಟು ಅದಕ್ಕೆ ಸ್ವಲ್ಪ ರವೆ ಹಾಕ್ಬಿಟ್ಟು ಕಲಿಸ್ಬಿಟ್ಟು ದೋಸೆ ಥರನೂ ಮಾಡಿ ಕೊಡ್ಬೋದು ಒಂದೊಂದು ಟೈಮು ಮಕ್ಕಳಿಗೆ. ಈಗ ದೋಸೆಗೆ ನೆನೆಸಲೇಬೇಕು, ಇಡ್ಲಿಗೂ ನೆನೆಸಲೇಬೇಕು, ಆ ರೀತಿ ಇರುತ್ತೆ. ಬಟ್ ಇದು ಏನಿಲ್ಲ, ಆನ್ ದಿ ಸ್ಪಾಟ್ ಅಲ್ಲೇ ಕಲಿಸ್ಬಿಟ್ಟು ಅಲ್ಲೇ ದೋಸೆನೂ ಕೂಡ ಹಾಕ್ಕೊಡ್ಬೋದು. ಒಳ್ಳೆ ಪ್ರೋಟೀನ್ ಇರುತ್ತೆ, ಮಕ್ಳಿಗೂ ಕೂಡ ಒಳ್ಳೆಯದು, ದೊಡ್ಡವ್ರಿಗೂ ಕೂಡ ಹೆಲ್ತ್ ಬೆನಿಫಿಟ್ ಇದೆ, ತುಂಬಾ ಒಳ್ಳೆಯದಿದೆ. ಹಿಟ್ಟೇ ಮಾಡ್ಕೊಂಡು ತಿನ್ನಬೇಕು, ಮುದ್ದೆನೇ ಮಾಡ್ಕೊಂಡು ತಿನ್ನಬೇಕು ಅನ್ನೋದೇನಿಲ್ಲ, ದೋಸೆನೂ ಕೂಡ ಹಾಕ್ಕೊಂಡು ತಿನ್ಬೋದು. ಒಳ್ಳೆ ಹೆಲ್ತ್ ಬೆನಿಫಿಟ್ ಇದೆ ಅಂತಲೇ ಹೇಳ್ಬೋದು. ಸೊ ಆ ಕಾರಣದಿಂದಾಗಿ ನನಗೂ ನೆನಪಾಗೋಗಿತ್ತು. ಸೊ ಮಾಡೋಣ ಅಂತ ಹೇಳ್ಬಿಟ್ಟು ರಾಗಿ ಎಲ್ಲ ತೊಳೆದಾಕ್ತೆ. ಸೊ ರಾಗಿ ಎಲ್ಲ ತೊಳೆದಾಕ್ಬಿಟ್ಟು ತುಂಬ ಅಂದರೆ ತುಂಬಾ ಗಲೀಜಿರುತ್ತೆ. ಸೊಸೈಟಿ ರಾಗಿ ಅಂತೂ ಅಲ್ವೇ ಅಲ್ಲ, ನಾನು ಊರಿನ ತೊಗೊಂಬಂದಿದ್ದು ರಾಗಿನೇ ನಾನು ಹಾಕಿದ್ದು. ಬಟ್ ಆದರೂ ಕೂಡ ಅಷ್ಟೊಂದು ಧೂಳಿತ್ತು. ಎಲ್ಲ ತೊಳೆದು ನೀಟಾಗಿ ರಾಗಿ ಎಲ್ಲ ಹೊಂಡಾಕೋಣ ಅಂತ ಹೇಳ್ಬಿಟ್ಟು ರಾಗಿ ಎಲ್ಲ ತೊಳೆದ್ಬಿಟ್ಟು ರಾಗಿ ಸೋರೋ ತನಕ ಎಲ್ಲರೂ ಟಿಫನ್ ಊಟ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಊಟ ಮಾಡ್ಕೊಂಡ್ವಿ. ಇನ್ನು ಊಟ ಮಾಡಿಕೊಂಡು ಅಷ್ಟೊತ್ತಿಗೆ ರಾಗಿ ಎಲ್ಲ ಸೋರಿತ್ತು. ಸರಿ ಮೇಲೆ ಹೋಗೋಣ ಅಂತ ಹೇಳ್ಬಿಟ್ಟು ಮೇಲೆ ಹೋದೆ. ನಾನು ಶನಿವಾರ ಡಿಪೋಯಿಂದ ಬಂದಮೇಲೆ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ದೆಲ್ಲ ಹಂಗಂಗೆ ಇತ್ತು. ಸೊ ಅದನ್ನೆಲ್ಲ ಎತ್ಕೊಂಡ್ಬಿಟ್ಟು ನನ್ನ ಮಗನ ಕೈಗೆ ಕೊಟ್ಟು ಕಳಿಸ್ದೆ. ನನ್ನ ಮಕ್ಕಳು ಕೈಲೂ ಅಷ್ಟೇ ನಾನು ಕೆಲಸ ಮಾಡಿಸ್ತೀನಿ. ಸಣ್ಣ ಪುಟ್ಟಿದ ಕೆಲಸಗಳಾದರೂ ಪರವಾಗಿಲ್ಲ ಮಾಡಿಸ್ತೀನಿ, ಮಾಡಿ ಅಂತ ಹೇಳಿ ಮಾಡಿಸ್ತೀನಿ. ಅದರಲ್ಲೇನು ತಪ್ಪಿಲ್ಲ, ಅವರು ಕೆಲಸ ಕಲಿಬೇಕು, ಮುಂದೆ ಕಲಿಯೋದಿದ್ದೇ ಇರುತ್ತೆ. ಇವಾಗ ಏನಕ್ಕಪ್ಪ ಅಂತ ಹೇಳ್ಬಿಟ್ಟು ನಮ್ಮ ತಂದೆ ತಾಯಿಗಳು ನಮ್ಮನ್ನು ಸೋಂಬೇರಿ ಮಾಡಿರೋದು ಸಾಕು. ಬಟ್ ನಾವು ನಮ್ಮ ಮಕ್ಳಿಗೆ ಹಂಗೆ ಮಾಡೋದು ಬೇಡ. ಈಗಲಿಂದನೇ ಸ್ವಲ್ಪ ರಫಾಗಿ ಅವ್ರಿಗೆ ಕೆಲಸಗಳು ಕೊಟ್ಟರೆ ಮುಂದಕ್ಕೆ ಅವರು ಏನೇ ಒಂದು ಕಷ್ಟ ಬಂದರೂ ನಿಭಾಯಿಸ್ತಾರೆ ಅನ್ನೋದೊಂದು ನನ್ನ ನಂಬಿಕೆ. ನಿಜವಾಗ್ಲೂ ಅದು ಸುಳ್ಳಲ್ಲ, ನಿಜ. ನಮ್ಮ ತಂದೆ ತಾಯಿಗಳು ನಾವು ಕಷ್ಟಪಟ್ಟಂಗೆ ನಮ್ಮ ಮಕ್ಕಳು ಕಷ್ಟಪಡೋದು ಬೇಡ, ಪಾಪ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋಣ ಅಂತ ಹೇಳಿ ನಮ್ಮನ್ನೆಲ್ಲ ಅಷ್ಟು ಪ್ರೀತಿಯಾಗಿ ಮುದ್ದಾಗಿ ಸಾಕ್ಬಿಟ್ರು. ಬಟ್ ಇವತ್ತು ಒಂದು ಕೆಲಸ ಮಾಡೋಷ್ಟೊತ್ತಿಗೆ ಅಯ್ಯೋ ಅಪ್ಪ ಅಯ್ಯೋ ಹೋಗು ನನ್ನ ಕೈಲಿ ಆಗಲ್ಲ ಅಂತ ಹೇಳ್ತೀವಿ. ಬಟ್ ಆ ಥರ ನಮ್ಮ ಮಕ್ಳಿಗೆ ನಾವು ಮಾಡಬಾರ್ದು ಅನ್ನೋದೇ ನನ್ನ ಇಂಟೆನ್ಷನ್ನು. ಸೊ ಏನಾದರೂ ಆಗಿರಲಿ, ಸಣ್ಣ ಪುಟ್ಟ ಕೆಲಸಗಳೇ ಆಗಿದ್ರು ಕೂಡ ನಾನು ಸ್ವಲ್ಪನೇ ಮಾಡಿ ಅಂತೇಳಲ್ಲ, ನಾನು ಒಂದೇ ಸಲ ಭಾರ ಹೊರಿಸ್ತೀನಿ ನನ್ನ ಮಕ್ಕಳಿಗೆ. ನಿಜವಾಗ್ಲೂ ಅದೇ ಥರ ಬೆಳೆಸ್ತಾ ಇದ್ದೀನಿ. ಬಟ್ ಗೊತ್ತಿಲ್ಲ ಮುಂದಕ್ಕೆ ಯಾವ ಥರ ಅಂತ ಹೇಳ್ಬಿಟ್ಟು. ಈಗ ಸದ್ಯಕ್ಕೆ ನಮಗೆ ಎಷ್ಟು ವಿದ್ಯಾ ಬುದ್ಧಿ, ಎಷ್ಟು ಒಂದು ಸಂಸ್ಕೃತಿನ ನಾವು ಎಷ್ಟು ಒಂದು ಇದನ್ನು ಕಲ್ಸೋಕ್ಕಾಗುತ್ತೋ ಅಷ್ಟು ಪಾಠನ ಮಾತ್ರ ಕಲ್ಸೋಕ್ಕಾಗುತ್ತೆ ನಮ್ಮ ಕೈಲಿ. ಬಟ್ ಗೊತ್ತಿಲ್ಲ ಅವ್ರು ಹೆಂಗೆ ಆಗ್ತಾರೋ, ಮುಂದೆ ಅವ್ರು ಯಾವ ಥರ ಬೆಳೀತಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಸದ್ಯದ ಮಟ್ಟಿಗೆ ನಾವು ಅದೇ ಥರ ಭಾರನ ಕೊಟ್ಟು, ಹೆಣ್ಮಗುಗೂ ಅಷ್ಟೇ ಗಂಡು ಮಗುಗೂ ಅಷ್ಟೇ ಇಬ್ರಿಗೂ ಭಾರ ಕೊಟ್ಟು ಬೆಳೆಸ್ತಾ ಇದ್ದೀನಿ. ಗೊತ್ತಿಲ್ಲ ಫ್ಯೂಚರಲ್ಲಿ ಯಾವ ಥರ ಹೆಂಗೆ ಇದಾಗ್ತಾರೆ ಅಂತ ಹೇಳ್ಬಿಟ್ಟು. ಸೊ ಇನ್ನು ರಾಗಿ ಅಕ್ಕಿ ಎಲ್ಲ ಹೊಂಡಾಕ್ಬಿಟ್ಟು, ಇನ್ನು ನಮ್ಮ ಮನೆ ಹತ್ರ ಅಂತೂ ಪಾರಿವಾಳ ಸಿಕ್ಕಾಪಟ್ಟೆ ಇದೆ. ಸೊ ಅದಕ್ಕೋಸ್ಕರ ಸ್ಯಾರಿನ ಪೂರ್ತಿ ಕವರ್ ಮಾಡಿಬಿಟ್ರೆ ಏನೂ ಆಗೋಲ್ಲ. ಸ್ಯಾರಿ ಏನಾರ ಕವರ್ ಮಾಡಿಲ್ಲ ಅಂದರೆ ಸೀರೆ ಒಳಗಡೆ ಇರೋ ಗೋಧಿ, ಇನ್ನೊಂದರಲ್ಲಿರೋದು ರಾಗಿ ಎಲ್ಲ ಪೂರ್ತಿ ಹೊರಗಡೆನೇ ಇರುತ್ತೆ, ಒಳಗಡೆ ಇರಲ್ಲ ಬಟ್ಟೆ ಒಳಗಡೆ. ಸೊ ಆ ಕಾರಣದಿಂದಾಗಿ ಫುಲ್ಲು ಕವರ್ ಮಾಡಿಬಿಟ್ಟು ಮೇಲೆ ಸುತ್ತ ಒಂದು ಇಟ್ಟಿಗೆಗಳು ಕಲ್ಲುಗಳೆಲ್ಲ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಮೇಲೇ. ಅದನ್ನು ಇಟ್ಬಿಟ್ಟು ಬಂದ್ಬಿಡ್ತೀನಿ. ಸೊ ಆಮೇಲೆ ಕೆಳಗಡೆ ಬಂದಾದಮೇಲೆ ಸ್ವಲ್ಪ ಎಲ್ಲ ಇದು ತೊಗೊಂಬಂದಿದ್ದೆ, ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಎಲ್ಲ ನಾನು ವೀಕ್ಲಿ ಒನ್ಸ್ ತಂದುಬಿಡ್ತೀನಿ. ಆದರೆ ಸ್ಯಾಟರ್ಡೆ ತೊಗೊಂಬರ್ತೀನಿ, ಇಲ್ಲಾಂದರೆ ಸಂಡೇ ಅಮ್ಮನೂ ಇರ್ತಾರಲ್ವ ಅಂತ ಅಮ್ಮನ ಜೊತೆ ತೊಗೊಬರ್ತೀನಿ. ನಾನು ಶನಿವಾರನೇ ತೊಗೊಂಬಂದಿದ್ದೆ, ಮಕ್ಕಳನ್ನ ಅಮ್ಮನ ಮನೇಲಿ ಬಿಟ್ಟು ಬರಬೇಕಾದ್ರೆ ಶನಿವಾರನೇ ತೊಗೊಂಬಂದಿದ್ದೆ. ಅಮ್ಮನ ಮನೆ ಹತ್ರ ಕಡಿಮೆಗೆ ಸಿಗುತ್ತೆ. ಒಂದು ಕಟ್ಟು ನಾಟಿ ಕೊತ್ತಂಬರಿ ಸೊಪ್ಪು ಬರೀ 10 ರೂಪಾಯಿ ಹೇಳಿದ್ರು. ಒಂದು ಕಟ್ಟು ಪೂರ್ತಿ ತೊಗೊಂಬಂದಿದೆ. ಹಸಿಮೆಣ್ಸಿನ್ಕಾಯಿ ಅಂತೂ ಫುಲ್ಲು ಇರಲಿಲ್ಲ, ಖಾಲಿ ಆಗಿಬಿಟ್ಟಿತ್ತು. ಸೊ ಆ ಕಾರಣದಿಂದಾಗಿ
ತೊಗೊಂಬಂದು ಶನಿವಾರ ಹಂಗೆ ಇಟ್ಬಿಟ್ಟಿದೆ, ಆಗಿರಲಿಲ್ಲ ನನ್ನ ಕೈಲಿ ಕ್ಲೀನ್ ಮಾಡೋಕ್ಕೆ. ಸೊ ಅಮ್ಮ ಎಲ್ಲ ಕ್ಲೀನ್ ಮಾಡಿ ಕೊಟ್ಟರು. ಅದನ್ನೆಲ್ಲ ಬಾಕ್ಸ್ಗೆ ಎಲ್ಲ ಹಾಕಿ ಫಿಲ್ ಮಾಡಿ ಟಿಶ್ಯೂ ಹಾಕಿದ್ರೆ ಅದು ನೀಟಾಗಿ ಸುಮಾರು ದಿನ ಬಾಳಿಕೆ ಬರುತ್ತೆ. ಸೊ ಅದರಿಂದ ಟಿಶ್ಯೂ ಎಲ್ಲ ಹಾಕ್ಬಿಟ್ಟು ಎಲ್ಲ ಎತ್ತಿಟ್ಕೋತಾ ಇದ್ದೆ. ಇನ್ನು ನನ್ನ ತಮ್ಮ ಇವತ್ತು ನಾವನಂತೂ ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದೆ. ಅದಕ್ಕೋಸ್ಕರ ನನ್ನ ತಮ್ಮ ನಾನೇ ಟೀ ಮಾಡಿಕೊಡ್ತೀನಿ ಇವತ್ತು ಅಂತ ಹೇಳ್ಬಿಟ್ಟು, ಆಯಿತು ನೀನೇ ಮಾಡಿಕೊಡಪ್ಪ ಅಂತ ಹೇಳ್ಬಿಟ್ಟು ಅವನೇ ಟೀ ಮಾಡಿ ಕೊಟ್ಟ. ಅದೇ ನಾಷ್ಟ ತಿಂದಾದ್ಮೇಲೆ ಮಾಮೂಲಿ ನಾವು ಟೀ ಕುಡಿಯೋದು ಅಭ್ಯಾಸ ಅಲ್ವಾ. ಸೊ ಟೀ ಮಾಡಿ ಕೊಟ್ಟ. ಆಮೇಲೆ ಅಮ್ಮನಿಗೆ ಒಂದು ಫ್ರ್ಯಾಂಕ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಪ್ಲ್ಯಾನ್ ಮಾಡಿದ್ವಿ. ಸೊ ಅದು ಏನು ಫ್ರ್ಯಾಂಕು ಅಂತ ಹೇಳ್ಬಿಟ್ಟು ನೀವೇ ನೋಡ್ಕೊಂಬನ್ನಿ. ನೀರು ತಗೊಂಡ್ರೆ ಟಿಶ್ಯೂ ಪೇಪರ್ ಹಂಡ್ರಾ ಏನು ತಮಿಳಲ್ಲಿ ಬೇಜಾರು ನೋಡಿ ತಾನಿಗೆ ಮಾಡ್ಬಿಡ್ತೇವೆ ಟೀ ಕೊಡೋದು ಡಿಸ್ಬರ್ಕಡೆ ಬಿಡವ ಟೀ ಕೊಡಕ್ಕೆ ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಇನ್ನು ಸ್ವಲ್ಪ ಪುದೀನ ಸೊಪ್ಪು ಅದು ಇದು ಎಲ್ಲ ಸುಮಾರು ಮತ್ತು ಪಾಲಕ್ಕೆಲ್ಲ ತೊಗೊಂಬಂದಿದ್ದೆ. ಸೊ ಅದನ್ನೆಲ್ಲ ಅಮ್ಮ ಎಲ್ಲ ಕ್ಲೀನ್ ಮಾಡಿ ಇಡ್ತಾಯಿದ್ರು. ನನ್ನ ತಮ್ಮ ಟೀ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಟೀ ಮಾಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೋದ. ನಾವೇನು ಪ್ಲ್ಯಾನ್ ಮಾಡಿದ್ವಿ ಅಂತ ಹೇಳಿದ್ರೆ ಸಡನ್ಲಿ ಅದು ಪ್ಲ್ಯಾನ್ ಸಡನ್ಲಿ ಬಂದಿದ್ದಲ್ಲ, ಏನಾದರೂ ರೀಲ್ಸ್ ಮಾಡೋಣ ಅಕ್ಕ ಅಂತ ಹೇಳ್ಬಿಟ್ಟು ನನ್ನ ತಮ್ಮ ಹೇಳ್ತಾ ಇದ್ದ. ಸೊ ಹಂಗಂಗೆ ಮಾತಾಡಿಕೊಂಡು ನನಗೆ ಆವಾಗ ಸಡನ್ನಾಗಿ ಫ್ಲ್ಯಾಶ್ ಆಯಿತು ಫ್ರ್ಯಾಂಕ್ ಮಾಡೋಣ ಅಂತ ಹೇಳ್ಬಿಟ್ಟು. ಆಮೇಲೆ ಅವನು ಒಳಗಡೆಗೂ ಹೊರ್ಗಡೆಗೂ ತೊಗೊಂಡು ಓಡಾಡ್ತಿದ್ದಿದ್ದು ನೋಡ್ಬಿಟ್ಟು ನಾವು ಅಮ್ಮ ಇವ್ನು ಟೀ ಕೊಡಲ್ಲ ನನಗಿವತ್ತು. ನಮ್ಮಮ್ಮ ಯಾವ ಥರ ಅಂತಂದರೆ ಬಿಸಿ ಬಿಸಿ ಟೀನೇ ಕುಡಿತಾರೆ. ನನಗೆ ಒಂದು ಸ್ವಲ್ಪ ಮೀಡಿಯಮ್ ಆಗಿರಬೇಕು. ನನಗಂತೂ ನಿಜವಾಗ್ಲೂ ಬಿಸಿ ಬಿಸಿ ಕಾಫಿ ಆಗಲಿ ಬಿಸಿ ಬಿಸಿ ಟೀ ಆಗಲಿ ನನ್ನ ಕೈಲಿ ಕುಡಿಯೋದಕ್ಕಾಗಲ್ಲ. ಸೊ ನಮ್ಮಮ್ಮಗೆ ಬಿಸಿ ಬಿಸಿ ಇರಬೇಕು. ಅವ್ನು ತಗೊಬರೋಷ್ಟೊತ್ತಿಗೆ ನಮ್ಮಮ್ಮ ನನಗೆ ನಗು ತಡ್ಕೊಳಕ್ಕಾಗಲಿಲ್ಲ. ಯಾವ್ದು ಜಾಸ್ತಿ ಅಂದರೆ ನಮ್ಮಮ್ಮ ಹೊಡೆದಿದ್ದ ಡೈಲಕ್ಕೆ ನನಗೆ ತಡ್ಕೊಳ್ಳೋದಕ್ಕಾಗಲಿಲ್ಲ. ಅವನು 2-3 ಸತಿ ಓಡಾಡ್ತಿರ್ಬೇಕಾದ್ರೆ ನಮ್ಮಮ್ಮ ಇವ್ನು ಟೀ ಕೊಡಲ್ಲ ಬಿಡು ಆರೋದ್ಮೇಲೆ ಕೊಡ್ತಾನೆ ನನಗೆ ಅಂತ ಅಂತಿದ್ರು. ನನಗದು ಎಲ್ಲಿತ್ತೋ ಗೊತ್ತಿಲ್ಲ, ನಗು ಸಿಕ್ಕಾಬಟ್ಟೆ ನಗು ಬಂದ್ಬಿಡ್ತು, ತಡ್ಕೊಳ್ಳೋದಕ್ಕಾಗಲಿಲ್ಲ. ಅದನ್ನು ನೆನೆಸ್ಕೊಂಡೇ ನಗ್ತಾ ಇದ್ದೆ ನಾನು. ಸೊ ಆಮೇಲೆ ಹಂಗೂ ಹಿಂಗೂ ಫ್ರ್ಯಾಂಕ್ ಮಾಡಿದ್ವಿ. ಅಮ್ಮನಿಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು ಅಂತ ಹೇಳ್ಬೋದು. ಎಲ್ಲರೂ ಎಂಜಾಯ್ ಮಾಡ್ತಿದ್ರು. ಅದಾದಮೇಲೆ ಇನ್ನು ಟೀ ಎಲ್ಲ ಕುಡ್ದು ಆದಮೇಲೆ ನೆಕ್ಸ್ಟು ನಮ್ಮ ಯಜಮಾನ್ರು ತೊಗೊಂಬಂದು ಕೊಟ್ಟು ಹತ್ತತ್ರ 4 ತಿಂಗಳು 4.5 ತಿಂಗಳು ಅಂತ ಅನ್ಕೋತೀನಿ. 4 ತಿಂಗಳು 5 ತಿಂಗಳು ಆಗೈತೆ ಟೈಮು. ಸೊ ಇದನ್ನೆಲ್ಲ ಮಾಡ್ಕೊಂಡು ಕುಡಿಯಮ್ಮ, ಹೆಲ್ತಿಗೆ ತುಂಬ ಒಳ್ಳೆಯದು, ಮಕ್ಳಿಗೂ ಮಾಡಿಕೊಡು. ಎಲ್ಲ ಹುರಿದ್ಬಿಟ್ಟು ಗಮ್ಮನ ತನಕ ಹುರಿದ್ಬಿಟ್ಟು ಎಲ್ಲ ಪೌಡ್ರು ಮಾಡಿಕೊಂಡು ಹಾಲ್ಗಾದರೂ ಹಾಕೊಂಡು ಕುಡಿ, ನೀರಿಗಾದರೂ ಹಾಕೊಂಡು ಕುಡಿ, ಬಿಸಿ ಬಿಸಿ ನೀರಿಗೆ ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆಯಲ್ಲಿ ಅಂತ ಹೇಳ್ಬಿಟ್ಟು ನನಗೆ ಇದನ್ನು ಡಿ ಮಾರ್ಟಲ್ಲಿ ಅವರು ಪರ್ಚೇಸ್ ಮಾಡಿದ್ದು.
ಇದನ್ನು ತೊಗೊಂಬಂದಮೇಲೆ ಹತ್ತತ್ರ ನಾನು 3 ಸಲ ಶಾಪಿಂಗ್ ಮಾಡಿದ್ದೀನಿ, 3 ಸಲ ಡಿಮಾರ್ಟ್ಗೆ ಹೋಗಿ ಬಂದಿದ್ದೀನಿ. ಬಟ್ ಇದನ್ನು ಮಾತ್ರ ನನಗೆ ಮಾಡೋಕ್ಕೆ ಟೈಮ್ ಇರಲಿಲ್ಲ. ಸೊ ಈಗ 1.5 ಮಂತು ಫುಲ್ಲು ರೆಸ್ಟ್ ಮಾಡಿದ್ದೀನಿ, ಮನೆಯಲ್ಲೇ ಇದ್ದೆ. ಅಲ್ಲಿ ಇಲ್ಲಿ ಟ್ರಿಪ್ ಹೋಗ್ತಿದ್ವಿ, ಬಟ್ ಮನೇಲಿ ಆಲ್ಮೋಸ್ಟ್ ಜಾಸ್ತಿ ಇದ್ದೆ, ಎಲ್ಲೂ ಹೊರಗಡೆ ಹೋಗಿರಲಿಲ್ಲ. ಮಕ್ಕಳು ಕೂಡ ಮನೇಲೇ ಇದ್ದರು, ರೆಸ್ಟ್ ಮಾಡಿದ್ದೀನಿ. ಬಟ್ ಆದರೂ ಕೂಡ ಆ ಟೈಮಲ್ಲೂ ನಾನು ಮಾಡಲೇ ಇಲ್ಲ. ನನಗೂ ಕೆಲಸಕ್ಕೆ ನಾನು ರಜೆ ಹಾಕ್ಬಿಟ್ಟಿದ್ದೆ, ಎಲ್ಲ ಔಟ್ ಆಫ್ ಸ್ಟಾಕ್ ಮಾಡ್ಬಿಟ್ಟು ನಾನು ರೆಸ್ಟ್ ಮಾಡಿಬಿಟ್ಟಿದ್ದೆ ಅಂತಲೇ ಹೇಳ್ಬೋದು. ಸೊ ಆವಾಗಲೂ ಮಾಡ್ಕೊಂಡಿದ್ರೆ ಆಗ್ತಿತ್ತು. ಬಟ್ ನಮ್ಮ ಯಜಮಾನಂತೂ ತುಂಬಾ ಬೈದರು. ಎಷ್ಟು ದಿನ ಇಟ್ಕೊಂಡು ಕೂತ್ಕೋತೀಯ, ನಾನು ನೋಡ್ತೀನಿ ಅಂತ ಹೇಳ್ಬಿಟ್ಟು. ನಾನು ಅದಕ್ಕೆ ಪ್ಲ್ಯಾನ್ ಮಾಡಿದೆ, ಒನ್ ಡೇ ಕೂತ್ಕೊಂಡ್ರೆ ಎಲ್ಲ ಮುಗಿಸ್ಬಿಡ್ಬೇಕು ಒಂದು ದಿನದಲ್ಲಿ ಅಂತ ಹೇಳ್ಬಿಟ್ಟು ಎಲ್ಲ ನಾನು ಬೆಳಿಗ್ಗೆ ಭಾನುವಾರ ಬೆಳಿಗ್ಗೆ ಅಷ್ಟೊತ್ತಿಗೆ ಎದ್ದು ಎಲ್ಲ ಕ್ಲೀನ್ ಮಾಡ್ತಿದ್ದಕ್ಕೆ, ಇವತ್ತು ಮಾರ್ನಿಂಗ್ ಎದ್ದು ಎಲ್ಲ ಕ್ಲೀನ್ ಮಾಡ್ತಾ ಇರಬೇಕಾದ್ರೆ ಎಲ್ಲ ಒಂದೊಂದು ಸಿಕ್ತು ನನಗೆ. ಆವಾಗ ನಿಜವಾಗ್ಲೂ ಇದನ್ನು ನೋಡಿದ್ರೆ ಗ್ಯಾರಂಟಿ ನಾನು ಬೈಸ್ಕೊತೀನಿ, ಇವತ್ತಾದರೂ ಮಾಡಿಬಿಡ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಎತ್ಕೊಂಡು ಪ್ಯಾಕೆಟ್ ಎಲ್ಲ ಒಡೆದು ಒಂದೊಂದೇ ಅವ್ರು ಹೇಳ್ದಂಗೆ ಎಲ್ಲ ಫ್ರೈ ಮಾಡಿ ಎಲ್ಲ ಚೆನ್ನಾಗಿ ಗಮ್ಮನ ತನಕ ಫ್ರೈ ಮಾಡಿದ್ದಾಯಿತು. ಆಮೇಲೆ ನನಗಂತೂ 6 ಪ್ಯಾಕೆಟ್ ಇತ್ತು, 6 ಪ್ಯಾಕೆಟು ನಾನು ನಿಧಾನಕ್ಕೆ ಸ್ಲೋ ಉರಿ ಇಟ್ಕೊಂಡೆ ಅದನ್ನು ಉರಿಬೇಕು. ಜಾಸ್ತಿ ಉರಿ ಕೊಟ್ಕೊಂಡ್ರೆ ಸೀದೋಗುತ್ತೆ. ಸೊ ಅದನ್ನು ಹಾಲ್ಗೆ ಹಾಕ್ಕೊಂಡಾದರೂ ಕುಡಿಬೋದು, ನೀರಿಗೆ ಹಾಕ್ಕೊಂಡಾದರೂ ಕುಡಿಬೋದು, ಚೆನ್ನಾಗಿರುತ್ತೆ. ಉಪ್ಪಾದರೂ ಹಾಕ್ಬೋದು, ಬೆಲ್ಲನಾದರೂ ಹಾಕ್ಕೊಂಡು ಕುಡಿಬೋದು. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ, ನಿಮ್ಮ ಟೇಸ್ಟ್ ತಕ್ಕಂತೆ ನೀವು ಮಾಡ್ಕೊಂಡು ಕುಡಿಬೋದು. ಸೊ ಆ ಬೆಳಿಗ್ಗೆ ಹೊತ್ತು ಕುಡಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ಬಿಟ್ಟು ಇದು ಮಾಡಿದರು ನಮ್ಮ ಮನೆಯವರು. ಸೊ ಸರಿ ಆಯಿತು ಅಂತ ಹೇಳ್ಬಿಟ್ಟು, ಸರಿ ಇವತ್ತು ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಎಲ್ಲ 6 ಪ್ಯಾಕೆಟು ಕೂಡ ನಾನು 4 ಪ್ಯಾಕೆಟು ಹಾಕ್ಬಿಟ್ಟು ಫ್ರೈ ಮಾಡಿಬಿಟ್ಟು ಹಾಕಿದೆ. ಆಮೇಲೆ ನನಗೇನು ಯಾಕೋ ನಿಂತ್ಕೊಳ್ಳೋಕೆ ಆಗ್ತಾಯಿರಲಿಲ್ಲ ಅಡುಗೆ ಮನೇಲಿ. ಆಮೇಲೆ ನನ್ನ ತಮ್ಮ ಬಾ ನಾನೇ ಆಯಿತು ಫ್ರೈ ಮಾಡಿಕೊಡ್ತೀನಿ ಅಂತ ಅವನೇ ಕರೆದ. ಸಣ್ಣೂರಿಲ್ಲಿ ಮಾಡೋ ಸೀದ್ಗಿದ್ಬಿಟ್ಟಿಯಾ ಅಂತ ಅಂದೆ. ಇಲ್ಲ ಮಾಡಿಕೊಡ್ತೀನಿ ಬಾ ಅಂದ್ಬಿಟ್ಟು. ಏನೋ ಗೊತ್ತಿಲ್ಲ, ನನ್ನ ತಮ್ಮ ನನ್ನ ಮಕ್ಕಳು ನಮ್ಮಮ್ಮ ಮಾಮೂಲಿ ಕಾಮನ್ನು, ನಾನೇ ಕೂತಿದ್ರು ನಮ್ಮಮ್ಮ ಕೂರಲ್ಲ, ಎಲ್ಲ ಕೆಲಸ ನಮ್ಮಮ್ಮನೇ ಮಾಡ್ತಿದ್ದೆ. ಬಟ್ ನನ್ನ ಮಕ್ಕಳು ನನ್ನ ತಮ್ಮ ಸ್ವಲ್ಪ ಕೆಲಸ ಮಾಡ್ಕೊಡೋದು ಅಪರೂಪ. ನನ್ನ ಮಕ್ಳಿಗಂತೂ ನಾನು ಕಂಡುಬಿಟ್ರೆ ಮಾಡೇ ಮಾಡ್ತಾರೆ ಕೆಲಸನ, ನನ್ನ ತಮ್ಮ ಮಾಡ್ಕೊಡೋದು ಅಪರೂಪ. ಏನೋ ಗೊತ್ತಿಲ್ಲ ಇವತ್ತು ಏನು ಯಾವ ಕಡೆ ಸೂರ್ಯ ಹುಟ್ಬಿಟ್ನೋ ಗೊತ್ತಿಲ್ಲ. ಸೊ ನಾನೇ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವನೇ ಎಲ್ಲ ಫ್ರೈ ಮಾಡಿಕೊಟ್ಟ ಲಾಸ್ಟ್ ಟೈಮಲ್ಲಿ. ಅದಾದಮೇಲೆ ಇನ್ನು ನಾವು ಇದಕ್ಕೆ ಮೆಂತ್ಯ ಮುದ್ದೆಗೆ ನಾವು ಏನೇನು ಹಾಕ್ತೀವಿ ಅಂತ ಹೇಳಿದ್ರೆ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ. ಸೊ ಇದನ್ನು ಹೇಳೋದು ಮರ್ತಿದ್ದೆ. ಇದು ಪಾರ್ಟ್ 1 ವಿಡಿಯೋ ಆಗಿರುತ್ತೆ, ಪಾರ್ಟ್ 2 ಸಪ್ರೇಟಾಗಿ ಬರುತ್ತೆ. ಏನಕ್ಕಂದರೆ ತುಂಬ ಇತ್ತೀಚಿನ ದಿನಗಳಲ್ಲಿ ಲೆಂತಿ ಆಗ್ತಿದೆ ವಿಡಿಯೋ. ಯಾವ ವೀಡಿಯೋನೂ ಡಿಲೀಟ್ ಮಾಡೋದಕ್ಕೆ ನನಗೆ ಇಷ್ಟನೇ ಆಗೋಲ್ಲ, ಯಾವ ಕ್ಲಿಪ್ಪಿಂಗ್ಸು ತೆಗಿಯೋಕ್ಕೆ ಇಷ್ಟನೇ ಆಗೋಲ್ಲ. ಸೊ ಅದಕ್ಕೋಸ್ಕರ ಆ್ಯಡ್ ಮಾಡಿಬಿಡ್ತೀನಿ. ಆಮೇಲೆ ನೋಡಿದ್ರೆ ಲಾಸ್ಟ್ ಮೂಮೆಂಟಲ್ಲಿ ಲೆಂತಿ ಆಗಿಬಿಡುತ್ತೆ. ಸೊ ಅದಷ್ಟು ತೊಗೊಳೋದಿಲ್ಲ ಯೂಟ್ಯೂಬಲ್ಲಿ. ಆ ಕಾರಣದಿಂದಾಗಿ ಒಂದು 20 ಮಿನಿಟ್ಸ್ ತೊಗೊಳೋದಿಲ್ಲ ಅಂತ ಅನ್ನೋದಕ್ಕಿಂತ ಅಪ್ಲೋಡ್ ಆಗೋದೇ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ತೊಗೊಳುತ್ತೆ 1 ಅವರ್ 2 ಅವರ್ಸ್ ಹಾಕಿದ್ರೂ ತೊಗೊಳುತ್ತೆ. ಬಟ್ ಅದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ನನಗೆ ಅಂತ ಹೇಳ್ಬಿಟ್ಟು ನಾನು ಹಾಕಲ್ಲ. ನನಗೆ ಎಕ್ಸ್ಪೋರ್ಟೇ ಆಗೋಲ್ಲ ನನಗೆ. ಅದು ಕಾರಣದಿಂದಾಗಿ ನಾನು ಸ್ವಲ್ಪ ಇದು ಮಾಡ್ತೀನಿ, ಸ್ವಲ್ಪ ಕಮ್ಮಿಯಾಗೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಅದಕ್ಕೆ ಪಾರ್ಟ್ 2 ಬೇರೆ ಸಪ್ರೇಟಾಗಿದೆ. ಆ ವಿಡಿಯೋದಲ್ಲಿ ನಾನು ಮೆಂತ್ಯ ಮುದ್ದೆಗೆ ಏನೇನು ಹಾಕಬೇಕು, ಎಷ್ಟೆಷ್ಟು ಹಾಕಬೇಕು ಎಲ್ಲ ಡೀಟೇಲ್ಸ್ ಇರೋದನ್ನ ನಾನು ಆ ವಿಡಿಯೋದಲ್ಲಿ ಕೊಡ್ತೀನಿ. ಏನಕ್ಕಂದರೆ ಅದೇ ವಿಡಿಯೋದಲ್ಲಿ ಅದು ಕಂಟಿನ್ಯೂ ಆಗಿರೋದು. ಇದರಲ್ಲಿ ಜಸ್ಟ್ ಹಂಗೆ ಬಿಸಿಲಿಗೆ ಹಾಕಿರೋದು ಅಷ್ಟೇ ನಾನು ಇದರಲ್ಲಿ ತೋರಿಸಿರೋದು. ಸೊ ಆ ವಿಡಿಯೋದಲ್ಲಿ ಎಲ್ಲ ಮಿಕ್ಸ್ ಮಾಡೋದು ಹಾಕೋದೆಲ್ಲ ಆ ವ್ಲಾಗಲ್ಲಿದೆ. ಸೊ ಅದರಲ್ಲಿ ನಾನು ಡೀಟೇಲಾಗಿ ನಿಮಗೆ ಹೇಳ್ಕೊಡ್ತೀನಿ. ಸೊ ಇನ್ನು ಮೆಂತ್ಯ ಮುದ್ದೆಗೆ ಮೇಯ್ನ್ ಇರೋದೇ ಉದ್ದಿನಕಾಳು. ಸೊ ಉದ್ದಿನಕಾಳು ಸಿಪ್ಪೆ ಕಾಳು ಹಾಕಿದ್ರೆ ಒಳ್ಳೆಯದು ತುಂಬ ಅಂತ ಹೇಳ್ತಾರೆ. ಬಟ್ ಉದ್ದಿನಕಾಳು ನಮ್ಮ ಮನೇಲಿ ಇರಲಿಲ್ಲ, ಉದ್ದಿನ ಬೇಳೆ ಇತ್ತು, ಸಿಪ್ಪೆ ಇಲ್ಲದೆ ಇರೋದು. ಸೊ ಅದನ್ನೇ ಹಾಕೋಣ, ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ಒಂದೇ ಅಲ್ವಾ ಅಂತ ಹೇಳ್ಬಿಟ್ಟು ನಾನು ಅದನ್ನೇ ಹಾಕ್ಬಿಟ್ಟು ಬಿಸಿಲಿಗೆ ಹಾಕೋಣ, ಅದು ಸ್ವಲ್ಪ ಹೊತ್ತು, ಯಾಕೆಂದರೆ ಪೌಡರ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ಟು. ಅದೇ ಆಗಲೇ ಹೇಳ್ದಂಗೆ ಉದ್ದಿನಬೇಳೆ ತುಂಬಾ ಇತ್ತಲ್ವ ಮನೇಲಿ. ಸೊ ಆ ಕಾರಣದಿಂದಾಗಿ ನಾನು ಅದನ್ನೇ ಹಾಕಿ ಎಲ್ಲ ಖಾಲಿ ಮಾಡೋಣ ಅಂತ ಹೇಳ್ಬಿಟ್ಟು ಉದ್ದಿನ ವಡೆಗೆ ಸ್ವಲ್ಪ ನೆನೆಸಿಟ್ಕೊಂಡು, ಇಡ್ಲಿಗೆ ಸ್ವಲ್ಪ ನೆನೆಸಿಟ್ಕೊಂಡು, ಇನ್ನು ಮಿಕ್ಕಿದ್ದು ಒಂದಷ್ಟು ಇದು ಮೆಂತ್ಯ ಮುದ್ದೆಗೆ ಹಾಕಿದ್ದಾಯಿತು. ಸೊ ಆಮೇಲೆ ಅಮ್ಮ ಪಪಾಯ ಎಲ್ಲ ಕಟ್ ಮಾಡಿ ಕೊಟ್ಟರು, ಕುತ್ಕೊಂಡು ತಿಂತಾಯಿದ್ವಿ. ಊರಿಂದ ತೊಗೊಂಬಂದಿದ್ದು ಸ್ವಲ್ಪ ಕಾಯಿ ಇತ್ತು, ಆಮೇಲೆ ಹಣ್ಣಾಗಿತ್ತು, ಸಂಡೇ ನಮಗೆ ಹಣ್ಣಾಗಿದ್ದೆ ಸಿಕ್ತು. ಸೊ ಎತ್ಕೊಂಡು ಹಂಗೆ ಎಲ್ಲ ಪಪಾಯ ಕಟ್ ಮಾಡಿ ಕೊಟ್ಟರು, ಎಲ್ಲರೂ ತಿಂತ ಕೂತಿದ್ವಿ. ಅದಾದಮೇಲೆ ಲಾಸ್ಟಲ್ಲಿ ನನಗೆ ಸಾಂಬಾರು ಪುಡಿ ಎಲ್ಲ ನಾನು ಹಿಂದಿನ ದಿನ ಒಂದು ಮೂಟೆ ಒಳಗಡೆ, ಒಂದು ಚೀಲದ ಒಳಗಡೆ ಪೂರ್ತಿ ಗ್ರೋಸರೀಸ್ ಎಲ್ಲ ಫಿಲ್ ಮಾಡಿಟ್ಟಿದ್ದೆ. ಅದೇ ಆಗಲೇ ಹೇಳ್ದಂಗೆ ಆ ಕವರಲ್ಲಿ ಸಕ್ಕರೆ ಇದ್ದಿದ್ದೇ ಪ್ರಾಬ್ಲಮ್ ಆಗಿ ಇರುವೆ ಎಲ್ಲ ತುಂಬಿಕೊಂಡು ಪೂರ್ತಿ
ಎಲ್ಲ ಇರುವೆ ಓಡಾಡ್ತಿತ್ತು. ಸೊ ಆ ಕಾರಣದಿಂದಾಗಿ ಎಲ್ಲ ಸುರಿದ್ಬಿಟ್ಟು ನಾನು ಎಲ್ಲ ನೀಟಾಗಿ ಚೆಕ್ ಮಾಡ್ತಾಯಿದ್ದೆ. ಆವಾಗ ಚೆಕ್ ಮಾಡ್ತಿರ್ಬೇಕಾದ್ರೆ ಯಾವ್ಯಾವುದೋ ಸಾಂಬಾರು ಪುಡಿಗಳು ಅದು ಇದು ಮತ್ತು ಸುಮಾರು ಏನೇನೋ ಸಿಕ್ತು. ಅದಕ್ಕೆ ಅದನ್ನೆಲ್ಲ ತೆಗೆದು ಅಮ್ಮನ ಕೈಗೆ ಕೊಟ್ಟೆ. ಇದು ಯಾವ ಪುಡಿ ಕಂಡಿಡಿ ಅಂತ ಹೇಳ್ಬಿಟ್ಟು ನನ್ನ ತಮ್ಮ ಬಕ್ಕೊಂಡೆಲ್ಲ ಮೂಸಿ ಮಡಗ್ದ. ಅಯ್ಯೋ ನನಗೆ ಗೊತ್ತಿಲ್ಲ, ಏನು ಗೊತ್ತಿರೋನ್ಕಿಂತ ಹೆಚ್ಚಾಗಿ ಹೋಗಿದ್ದೀಯಲ್ಲ ಚೆಕ್ ಮಾಡೋಕ್ಕೆ ನೀನು ಅಂತ ನಾನು ರೇಗಿಸ್ತಾ ಇದ್ದೆ. ಆಮೇಲೆ ನಮ್ಮಮ್ಮ ಇದನ್ನು ನೋಡ್ತಾರೆ, ಅದನ್ನು ನೋಡ್ತಾರೆ, ಚೆಕ್ ಮಾಡ್ತಾರೆ, ಈಗ ಗೊತ್ತಾಗ್ತಾನೆ ಇಲ್ಲ. ಬಟ್ ನಾನು ಅದನ್ನು ಹೇಳ್ತಾ ಇಲ್ಲ, ಮಸಾಲೆ ಸಾಂಬಾರ್ದು ಮಟನ್ ಸಾಂಬಾರು ಪುಡಿನೇ ಅದು ಅಂತ ನಾನು ಹೇಳ್ತಾ ಇದ್ದೀನಿ. ನಮ್ಮಮ್ಮ ಇಲ್ಲ ಇಲ್ಲಿ ಇದು ಬೇರೆ ಥರ ಐತೆ, ಇದು ಬೇರೆ ಥರ ಐತೆ ಅಂತ ನನ್ನ ತಲೆ ತಿಂತಾಯಿದ್ರು. ಇಲ್ಲ ಅಂತ ನಾನು ವಾದ ಮಾಡ್ತಾನೆ ಇದ್ದೀನಿ, ನಮ್ಮಮ್ಮ ಕೇಳ್ತಾ ಇಲ್ಲ. ಕಡೆಗೂ ನಾನು ಹೇಳಿದ್ದೆ ಸಕ್ಸಸ್ ಆಯಿತು. ಸೊ ಅದು ನಮ್ಮ ಮನೇಲಿ ಮಟನ್ ಸಾಂಬಾರು ಪುಡಿ ಖಾಲಿಯಾಗಿತ್ತು. ಲಾಸ್ಟ್ ಟೈಮ್ ನಾವು ಪುಡಿ ಮಾಡಿಸೋದ್ಕಿಂತ ಮುಂಚೆಲಿ ನಾನು ಹೇಳ್ತಾ ಇರೋ ಸ್ಟೋರಿ ಖಾಲಿಯಾಗಿತ್ತು. ಸೊ ಆ ಕಾರಣದಿಂದಾಗಿ ಅಮ್ಮನ ಮನೆಯಿಂದ ಸ್ವಲ್ಪ ತೊಗೊಂಬಂದಿದ್ದೆ. ಅದನ್ನು ನಾವು ಪುಡಿ ಮಾಡಿಸಿದ್ಮೇಲೆ ಏನು ಮಾಡಿದ್ದೀನಿ, ಸಾಂಬಾರು ಪೌಡ್ರು ಮಾಡಿಸಿದ್ಮೇಲೆ ಅದನ್ನು ಕವರಲ್ಲಿ ಕಟ್ಟಿ ಹಂಗೆ ಇಟ್ಬಿಟ್ಟಿದ್ದೀನಿ, ನೋಡ್ಕೊಂಡಿಲ್ಲ. ಪುಡಿ ಮಾಡಿಸಿದ್ಮೇಲೆ ನಾನು ಮಾಮೂಲಿ ಹೊಸ ಪುಡಿನೇ ಹಾಕ್ಕೊಂಡು ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ, ಅದು ಹಂಗೆ ಇತ್ತು. ಸೊ ಆಮೇಲೆ ಅಮ್ಮ ಇವಾಗ ಕೊಟ್ಟ ಮೇಲೆ ಇಲ್ಲ ಅದಲ್ಲ ಇದಲ್ಲ ಅಂತಲೇ ವಾದ ಮಾಡಿದ್ರು. ಫೈನಲಿ ನಾನು ಹೇಳಿದ್ದೆ ನಿಜ ಆಯಿತು. ಆಮೇಲೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ಎಲ್ಲ ಒಂದ್ರಿ ಆಡೋಣ, ಎಷ್ಟು ದಿವಸ ಆಯಿತೋ ಏನೋ ನೀನೆಲ್ಲ ಹಿಂಗೆ ಮಾಡ್ತೀಯಾ ಅಂತ ಬೈತಾಯಿದ್ರು. ನಿಜವಾಗ್ಲೂ ನನಗೆ ಅದೇ ಬೇಜಾರಾಗುತ್ತೆ. ತಿನ್ನೋದಕ್ಕೆ ಎಷ್ಟೋ ಜನಗಳಿಗೆ ಪಾಪ ಊಟನೇ ಇರಲ್ಲ. ನಮಗಿಷ್ಟೆಲ್ಲ ಕೊಟ್ಟಿದ್ರು ಭಗವಂತ ಒಂದೊಂದು ಸಲ ನನಗೆ ದುರಂಕಾರ ಏನೋ ಅಂತ ಅನಿಸ್ಬಿಡುತ್ತೆ ನಿಜವಾಗ್ಲೂ. ಮನೇಲಿ ಏನಿದೆ ನನಗೆ ಅದೇ ಅನಿಸುತ್ತೆ, ದುಡ್ಡಿನ ಬೆಲೆ ನಿಜವಾಗ್ಲೂ ನನಗೆ ಗೊತ್ತಾಗ್ತಾ ಇಲ್ವಾ, ಇಷ್ಟು ಕಷ್ಟ ಅಷ್ಟು ಕಷ್ಟ ಅಂತ ಎಲ್ಲರ ಹತ್ರನೂ ಹೇಳ್ಕೊತೀನಿ. ಎಷ್ಟು ಕಷ್ಟ ಕೂಡ ನಾವು ಫೇಸ್ ಮಾಡ್ತಾಯಿದ್ದೀವಿ. ಆದರೂ ಕೂಡ ಏನಕ್ಕೆ ಈ ಥರ ಮಾಡ್ತಾಯಿದ್ದೀನಿ ನಾನು ಅಂತ ನನ್ನ ಮೇಲೆ ನನಗೆ ಒಂದೊಂದು ಸಲ ಬೇಜಾರಾಗ್ಬಿಡುತ್ತೆ. ಏನಿದೆ ಏನಿಲ್ಲ ಅಂತ ಮನೇಲಿ ಚೆಕ್ ಮಾಡಿ ನಾನು ನೋಡ್ಕೊಂಡು ಹೋಗ್ಬೇಕಲ್ವ. ಯಾಕೆ ಇಷ್ಟೊಂದು ಇದು ಮಾಡ್ತಾಯಿದ್ದೀನಿ ನಾನು, ಮನೇಲಿರೋದು ನೋಡಿದೆ ಹೋಗಿ ಮತ್ತೆ ತೊಗೊಬರ್ತೀನಿ ಅಂತ ಹೇಳಿ ನನ್ನ ಮೇಲೆ ನನಗೊಂದೊಂದು ಸಲ ಬೇಜಾರಾಗ್ಬಿಡುತ್ತೆ. ಸೊ ಅದು ಏನಕ್ಕೆ ಇತ್ತೀಚೆಗೆ ಮುಂಚೆ ಈ ಥರ ಮಾಡ್ತಿರ್ಲಿಲ್ಲ, ಇತ್ತೀಚೆಗೆ ಮೋಸ್ಟ್ಲಿ ಬಿಸ್ನೆಸ್ ಟೆನ್ಷನ್ ಇರ್ಬೋದು ಏನೋ ನನಗೆ ಗೊತ್ತಾಗ್ತಾ ಇಲ್ಲ. ನಾನು ಅದೇ ಅನ್ಕೋತೀನಿ, ಎಲ್ಲ ನಿಭಾಯಿಸೋ ಶಕ್ತಿ ಇರೋದಕ್ಕೆ ತಾನೇ ನಾನು ಕೈ ಹಾಕಿದ್ದು. ಬಟ್ ಏನಕ್ಕೆ ಈ ಥರ ಮಾಡ್ತಾಯಿದ್ದೀನಿ, ಇಲ್ಲ ಅಂದರೆ ಮನೆ ಮೇಂಟೈನ್ ಮಾಡ್ಕೊಂಡು ಹೋಗ್ಬಿಡ್ಬೇಕು, ಯಾವುದು ಬಿಸ್ನೆಸ್ ಅಂತ ಮಾಡಬಾರ್ದು. ಬಿಸ್ನೆಸ್ಗೆ ಅಂತ ಕೈ ಹಾಕ್ತೀನಿ ಅಂತ ಅಂದಮೇಲೆ ಎಲ್ಲನೂ ನಿಭಾಯಿಸೋ ಕೆಪಾಸಿಟಿ ಇರಬೇಕು, ಎಲ್ಲನೂ ತಡ್ಕೊಳ್ಳೋ ಕೆಪಾಸಿಟಿ ಕೂಡ ಇರಬೇಕು ಅನ್ನೋದು ನನ್ನ ಒಂದು ಮನೋಭಾವನೆ, ನನ್ನ ಒಂದು ನಂಬಿಕೆ ಅಂತಲೇ ಹೇಳ್ಬೋದು. ಬಟ್ ಅದೇ ಥರನೇ ನಾನು ನಡ್ಕೋತಿದ್ದೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಏನು ಅಂತ ಗೊತ್ತಿಲ್ಲ. ಸೊ ಇದು ಒಂದು ಇದಾಗಿದೆ. ಸೊ ಆ ಟೆನ್ಷನ್ಗೋ ಏನೋ ಗೊತ್ತಿಲ್ಲ. ಆಮೇಲೆ ಸರಿ ಆಯಿತು ಅಂತೇಳ್ಬಿಟ್ಟು ಪಾಪ ಅಮ್ಮ ಎಲ್ಲ ಸಾಂಬಾರು ಪುಡಿ ಎಲ್ಲ ಒಂದು ಪುಡಿ ಚೆಕ್ ಮಾಡೋದಕ್ಕೆ ಹೋಗಿದ್ದಕ್ಕೆ ಬರೋ ಪುಡಿಗಳನ್ನೆಲ್ಲ ಅಮ್ಮ ಎಲ್ಲ ಒಂದ್ರಿ ಆಡ್ಕೊಟ್ಬಿಟ್ರು. ಎಲ್ಲ ನೀಟಾಗಿ ಒಂದ್ರಿ ಆಡ್ಕೊಟ್ಟಿದ್ದೀನಿ, ಎಲ್ಲ ಎತ್ತಿಟ್ಕೊ ಅಂತ ಹೇಳ್ಬಿಟ್ಟು ಎಲ್ಲ ಒಂದ್ರಿ ಆಡ್ಕೊಟ್ರು. ಆಮೇಲೆ ಸ್ವಲ್ಪ ಅಕ್ಕಿ, ಸೊಸೈಟಿ ಅಕ್ಕಿ ಸೋಸೋದಿತ್ತು, ಕೊಟ್ಟೆ. ಪಾಪ ಅಮ್ಮನೇ ಎಲ್ಲ ಸೋಸಿ ಕೊಟ್ಟರು. ನಿಜವಾಗ್ಲೂ ತಾಯಿ ಇದ್ದರೆ ಎಷ್ಟು ಕಷ್ಟಗಳು ಕೆಲಸಗಳು ಕಮ್ಮಿ ಆಗುತ್ತೆ ಅಂದರೆ ಹೆಣ್ಮಕ್ಳಿಗೆ ಅದು ಹೇಳೋಕ್ಕೆ ಆಗಲ್ಲ, ಅಸಾಧ್ಯ ಅಂತಲೇ ಹೇಳ್ಬೋದು. ಅಷ್ಟು ನಿಜವಾಗ್ಲೂ ತಾಯಿ ಇದ್ದರೆ ಒಂಥರ ಅದೆಲ್ಲ ಹೇಳೋಕ್ಕಾಗಲ್ಲ, ಅದು ಅನುಭವಿಸ್ದವ್ರಿಗೆ ಗೊತ್ತು ಅಂತ ಹೇಳ್ಬೋದು. ಸೊ ಅದು ಹತ್ರದಲ್ಲಿರೋದಕ್ಕೂ ನಮ್ಮಮ್ಮ ಅದಕ್ಕೂ ಒಂದು ಕಷ್ಟ ಅಂದರೆ ಸಾಕು ಬೇಗ ಓಡಿ ಬರೋದು ಅಂದರೆ ನನ್ನ ತಾಯಿಯೇ. ಇವತ್ತು ನನ್ನ ತಮ್ಮನೂ ಹಂಗೆ ಇದ್ದಾನೆ. ಸೊ ಏನಾದರೂ ಹಿಂಗೆ ಅಂತ ಫೋನ್ ಮಾಡಿದ್ರೆ ಫಸ್ಟು ಬರೋದೇ ನಮ್ಮ ಅಮ್ಮನಿಗಿಂತ ನನ್ನ ತಮ್ಮ ಫಸ್ಟು ಬರೋದು. ಬಟ್ ಇನ್ನು ಮುಂದಕ್ಕೆ ಹೆಂಗೋ ಗೊತ್ತಿಲ್ಲ. ಬಟ್ ನಾನು ಸುಮಾರು ಬ್ಲಾಗಲ್ಲಿ ಹೇಳಿದ್ದೀನಿ, ಯಾರೇ ಆಗಿರ್ಬೋದು, ಮೈದ್ದಿರೇ ಆಗಿರ್ಬೋದು, ಅತ್ತೆ ಮಾವನೇ ಆಗಿರ್ಬೋದು, ತಂದೆ ತಾಯಿ ಆಗಿರ್ಬೋದು, ಅಣ್ಣ ತಮ್ಮನೇ ಆಗಿರ್ಬೋದು, ಎನಿವನ್ ಯಾರೇ ಆಗಿರ್ಬೋದು, ಮಕ್ಕಳೇ ಆಗಿರ್ಬೋದು, ಎಲ್ಲರೂ ಅಷ್ಟೇ. ಎಲ್ಲರಿಗೂ ಹೇಳೋದು ಒಂದೇ ಮಾತು, ಅವರು ಚೆನ್ನಾಗಿರೋ ತನಕ ನಾವು ಚೆನ್ನಾಗಿದ್ಬಿಡೋಣ ಅಷ್ಟೇ ನಾನು ಯೋಚನೆ ಮಾಡ್ತಾ ಇರೋದು ಲೈಫಲ್ಲಿ. ಆಮೇಲೆ ಅವ್ರೇನಾದರೂ ತಿರುಗಿಸ್ಕೊಂಡು ಹೋದರೆ ಆಯಿತು, ತಿರುಗಿಸ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಸುಮ್ಮನಿರೋದಕ್ಕಷ್ಟೇ ಕಲಿಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇನ್ನು ಅಕ್ಕಿ ಎಲ್ಲ ಸೋಸ್ಬಿಟ್ಟು ಅಮ್ಮಗೆ ಕೊಟ್ಟರು. ಅದನ್ನೆಲ್ಲ ಎತ್ತಿಟ್ಕೊಂಡು ಲಾಸ್ಟು ಹುಳ್ಳಿಕಾಳು ಊರಿಂದ ತೊಗೊಂಬಂದಿದ್ದು ಹಳೇದಾಗ್ಬಿಟ್ಟಿತ್ತು, ಸ್ವಲ್ಪ ಎಲ್ಲ ಕಪ್ಪಗೆ ಬಂದುಬಿಟ್ಟಿತ್ತು ಹಳೇದಾಗಿರೋದ್ರಿಂದ.
ಅದನ್ನೆಲ್ಲ ಒಂದ್ರಿ ಆಡಿದ್ರೆ ಕಲ್ಲೆಲ್ಲ ಕೆಳಗಡೆ ಬೀಳುತ್ತೆ, ಸೋಸ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ಅಮ್ಮ ಎಲ್ಲ ಒಂದ್ರಿ ಆಡಿಬಿಟ್ಟು ಕೊಟ್ಟರು. ನಿಧಾನಕ್ಕೆ ಸ್ವಲ್ಪ ಸೋಸ್ಕೋತೀನಿ, ಒಂದೇ ಸಲ ನನಗಾಗಲ್ಲ. ಇವಾಗ ಒಂದ್ರಿ ಆಡಿಕೊಂಡು ಇಟ್ಕೊಬಿಡ್ತೀನಿ, ನನಗೆ ಫ್ರೀ ಆದಾಗ ಒಂದೊಂದಷ್ಟು ಸೋಸ್ಕೊಂಡು ಇಟ್ಕೋತೀನಿ ಅಂತ ಅಮ್ಮನಿಗೆ ಹೇಳಿದೆ. ಸರಿ ಆಯಿತು ಹಂಗೆ ಮಾಡು ಅಂತ ಹೇಳ್ಬಿಟ್ಟು ಎಲ್ಲ ಒಂದ್ರಿ ಆಡಿಬಿಟ್ಟು ಮತ್ತೆ ಎಲ್ಲ ಒಂದು ಬ್ಯಾಗಿಗೆ ಕಟ್ಟಿ ಎತ್ತಿಟ್ಕೊಂಡೆ. ಇನ್ನೂ ತುಂಬಾ ಕೆಲಸ ಪೆಂಡಿಂಗ್ ಇದೆ. ಸೊ ಅದನ್ನೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. ಸದ್ಯಕ್ಕೆ ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಪಾರ್ಟ್ 2 ವಿಡಿಯೋ ಜೊತೆ ನಾಳೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.